ಒನ್ಸ್ ಅಗೇನ್ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಎರಡು ಘಟನಾವಳಿಗಳು, ಒಂದು ಮೂಡ, ಇನ್ನೊಂದು ವಾಲ್ಮೀಕಿ ನಿಗಮ. ಆದರೆ ವಾಲ್ಮೀಕಿ ನಿಗಮದ ವಿಚಾರದಲ್ಲಿ ಸೇಫ್, ಸಿದ್ದರಾಮಯ್ಯನವರಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಆದರೆ ಮೂಡ ವಿಚಾರದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೆ ರಾಜ್ಯಪಾಲರು ಮುಂದಾಗಿದ್ದಾರೆ ಅನ್ನುವಂಥ ಅತಿ ದೊಡ್ಡ ಮಾಹಿತಿ ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮುಡಾ ಕೇಸ್, ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರ ಶಾಕ್ ಸಾಧ್ಯತೆ. ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರು ನೋಟಿಸ್ ಕೊಡ್ತಾರಂತೆ, ಸಾಧ್ಯತೆ ಇದೆ ಅನ್ನುವಂಥ ಮಾತು. TJ ಅಬ್ರಹಾಂ ದೂರಿನ ಮೇರೆಗೆ ನೋಟಿಸ್ ಕೊಡುತ್ತಾ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮುಡಾ ಕೇಸ್. TJ ಅಬ್ರಹಾಂ ಇನ್ನು ಕೆಲವೇ ಕ್ಷಣಗಳಲ್ಲಿ ಜಾಯಿನ್ ಆಗ್ತಾರೆ ನಮ್ಮ ರಿಪಬ್ಲಿಕ್ ಸ್ಟುಡಿಯೋದಲ್ಲಿ. ಈಗಾಗಲೇ ಇದು ನೋಟಿಸ್ ರಾಜ್ಯಪಾಲರಿಗೆ ಕೊಟ್ಟಿರುವಂಥ ನೋಟಿಸ್. ರಾಜ್ಯಪಾಲರಿಗೆ TJ ಅಬ್ರಹಾಂ ಕೊಟ್ಟಿರುವಂಥ ದೂರಿನ ಪ್ರತಿ. ಯಾವ ಕಾರಣಕ್ಕಾಗಿ ಸಿದ್ದರಾಮಯ್ಯನವರ ವಿರುದ್ಧ TJ ಅಬ್ರಹಾಂ, ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ನೀವು ನೋಡ್ಬೋದು, ರಿಕ್ವೆಸ್ಟ್ ಫಾರ್ ದ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಆಫ್ ಶ್ರೀ ಸಿದ್ದರಾಮಯ್ಯ. ಯಾವ್ಯಾವ ಕಾರಣಕ್ಕೆ? ಬಹಳ ಮುಖ್ಯವಾಗಿ ಮುಡಾ ವಿಚಾರಣಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಇದು ಎಕ್ಸ್ಕ್ಲೂಸಿವ್ ಫೋಟೋ. TJ ಅಬ್ರಹಾಂ ಈ ಹಿಂದೆ ಕೂಡ ಇಂಥ ಅನೇಕ ವಿಚಾರಗಳಲ್ಲಿ ಸ್ವತಃ ಲಾಯರ್ ಕೂಡ ಆಗುವ ಕಾರಣಕ್ಕಾಗಿ ಅವರ ವಿರುದ್ಧ ತನಿಖೆಗೆ ಅನುಮತಿ ಕೊಡಿ ಅಂತ ಆಗ್ರಹಿಸಿ ರಾಜ್ಯಪಾಲರಿಗೆ ನೋಟಿಸ್ ಕೊಟ್ಟಿರುವಂಥ ಈ ದೃಶ್ಯ, ಈ ಫೋಟೋ, ಇದು ಸಿದ್ದರಾಮಯ್ಯನವರಿಗೆ ಮುಳುವಾಗತ್ತ. ಒಂದು ವೇಳೆ ಇದನ್ನು ಸೀರಿಯಸ್ ಆಗಿ ರಾಜ್ಯಪಾಲರು ತೆಗೆದುಕೊಂಡರೆ ಇದು ಡೇಂಜರ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ಮೈಸೂರು ಭಾಗದ BJP ಶಾಸಕ ಶ್ರೀವತ್ಸ ನಮ್ಮೊಂದಿಗೆ ಫೋನೋದಲ್ಲಿದ್ದಾರೆ. ಶ್ರೀವತ್ಸ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ಈಗ ಒಂದು ಕಡೆ ವಾಲ್ಮೀಕಿ ನಿಗಮ, ಮತ್ತೊಂದು ಮೂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವುಗಳು ಕೂಡ ರಾಜ್ಯಪಾಲರಿಗೆ ನೋಟಿಸ್ ಕೊಟ್ಟಿದ್ದೀರಿ, TJ ಅಬ್ರಹಾಂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಹೌದು ಸರ್. ಒಂದು ದೆಹಲಿ ವಲಯದಲ್ಲಿ ದೊಡ್ಡ ಮಟ್ಟದ ಮಾತುಗಳು ಕೇಳಿ ಬರ್ತಾ ಇದೆ, ನಿಮಗೇನಾದ್ರೂ ಕಿವಿಗೆ ಬಿತ್ತಾ? ಇಲ್ಲ, ನನಗೆ ಇದು ಒಂದು 4-5 ದಿವಸದಿಂದಾನೇ ಈ ತರದ್ದು ಒಂದು ವಾತಾವರಣ ಇದೆ ಅಂತ ಬಂದಿತ್ತು. ಆದ್ರೆ ನಾವು ಮೂಡಾದ ವಿಷಯವನ್ನ ಏನು ಕಂಪ್ಲೇಂಟ್ ರೂಪದಲ್ಲಿ ಕೊಟ್ಟಿದ್ದೆ ಗವರ್ನರ್ಗೆ ಮತ್ತೆ ಚೀಫ್ ಜಸ್ಟಿಸ್ಗೆ. ನನ್ನನ್ನು ಕರೀರಿ, ಬೇಕಾದ್ರೆ ನಾನು ದಾಖಲೆಗಳ ಸಮೇತ ಕೊಡ್ತೀನಿ ಅಂತ. ಓಕೆ. ಮೋರ್ ಓವರ್ ನಾನು 1 ವರ್ಷದಿಂದ ಸದಸ್ಯನಾದ್ಮೇಲೆ, ಮೂಡಾ ಸದಸ್ಯನಾದ್ಮೇಲೆ ಸುಮಾರು 3,10,000 ಸ್ಕ್ವೇರ್ ಫೀಟ್ ನ ಕಮಿಷನರ್ಗಳು ಯಾರ್ದೋ ಆದೇಶದ ಮೇಲೆಗೆ ಬೇರೆಯವರಿಗೆ ಪರಬಾರೆ ಮಾಡಿದ್ದನ್ನ ದಾಖಲೆ ಸಮೇತ ಕೊಟ್ಟಿದ್ದೆ. ಓಕೆ. ಸೊ ಅವತ್ತೇ ಭೈರತಿ ಸುರೇಶ್ ಅವರು ಆಕ್ಷನ್ ಮಾಡಿದ್ದಿದ್ರೆ ಇದಕ್ಕೇನೋ ಒಂದು ಆಗ್ತಾ ಇತ್ತೇನೋ. ಆದ್ರೆ ಆ ಸಂದರ್ಭದಲ್ಲಿ ಅವರು ಮಾಡಿದ ಉಡಾಫಿಯ ಕಾರಣಕ್ಕೆ ಇವತ್ತು ಮುಖ್ಯಮಂತ್ರಿಗಳನ್ನ ಏನು ಹೆಸರು ಬಂದಿತ್ತು ಅವ್ರ ಮನೆಯವ್ರದ್ದು, ಅದನ್ನ ಇಟ್ಕೊಂಡು ಅವರೆಲ್ಲ ರಕ್ಷಣೆ ಪಡೆಯುವಂತ ಪ್ರಯತ್ನವನ್ನ ಮಾಡಿದ್ರು ಅಂತ ನಾನಾದ್ರೂ ದೂರಿದ್ದೆ. ಓಕೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಮನೆಯವ್ರದ್ದು ಏನ್ ಬಂದಿತ್ತು ಅದಕ್ಕೆ ಸಂಬಂಧಿಸಿದಂಗೆ ಏನೇನು ದಾಖಲೆಗಳಿತ್ತು ಆದ್ರೆ ಅದಕ್ಕೆ ಕ್ಲಾರಿಟಿ ಕೊಟ್ರಲ್ಲ ಸಿದ್ದರಾಮಯ್ಯನವರು. ಸುದೀರ್ಘವಾಗಿ 2 ಗಂಟೆ 30 ನಿಮಿಷ ಅವರು ಪತ್ರಿಕಾಗೋಷ್ಠಿ ಮಾಡಿ ಕೊಟ್ರು, ಪ್ರತಿಯೊಂದನ್ನು ಕೂಡ ಹೇಳಿದ್ರು, ಟೆಕ್ನಿಕಲಿ ಕರೆಕ್ಟ್ ಅನ್ನೋ ತರ ಅವರು ವಾದ ಮಂಡನೆ ಮಾಡಿದ್ರು. ನಿಮ್ಮ ಪ್ರಕಾರ ಈಗ, ಒಂದು ನಿಮಿಷ ಸರ್, ನಿಮ್ಮ ಪ್ರಕಾರ ಈಗ 14 ಸೈಟ್ ಅನ್ನ ತೆಗೆದುಕೊಂಡಿದ್ದು ಅಪರಾಧ ಅಂತ ಆಗತ್ತಾ, ಅಥವಾ ಅದು ದಲಿತ ಸೈಟ್ ಅನ್ನೋದು ಅಪರಾಧ ಆಗತ್ತಾ? ಅಲ್ಲ, ಮೊದಲನೇದು 14 ಸೈಟ್ ತಗೊಂಡಿದ್ದು ಅಪರಾಧ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ 2020ರಲ್ಲಿ ಯಾವ್ದು ಮೂಡಾದ ನಿರ್ಣಯ ಆಗಿತ್ತು ಅಂತ ಇವ್ರ ಮನೆಯವರಿಗೆ ಕ್ರಯಪತ್ರವನ್ನ ಮಾಡಿ ಕೊಟ್ಟಿರುವ ದಿನಾಂಕ ಇದೆ. ಆ ದಿನಾಂಕದಲ್ಲಿ ನಿರ್ಣಯ ಆಗಿದೆ, ಕಾನೂನು ಬಾಹಿರ ಅಂತ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಈಗ ಮತ್ತೊಂದು ಮೂಡ ಆಯುಕ್ತರು ಹೇಳ್ತಾರೆ ಅದು ಸರಿ ಇದೆ ಅಂತಲೂ ಹೇಳ್ತಾರೆ. ಇಲ್ಲ, DC ಅವರು ಬರೆದಿದ್ದಾರೆ. ಮೈಸೂರಿನ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರು ಮಾಡಿದ ನಿರ್ಣಯ ರಾಜೇಂದ್ರ ಅವರು. ಅದಾದ ಮೇಲೆ ಅವ್ರು ಏನು ನಿರ್ಣಯದ ಸಿದ್ದರಾಮಯ್ಯನವ್ರ ಮನೆಯವರಿಗೆ ಕೊಡಬೇಕು ಅಂತ ಮಾಡಿದ ದಿನಾಂಕವೇ ನಿರ್ಣಯ, ಅದು ಕಾನೂನು. ಈಗ ಸೈಟ್ ತಗೊಂಡಿದ್ದಾರೆ ಅಂತ ಹೇಳುವಾಗ ಜನರಲ್ ಆಗಿ ಹೇಗೆ ಬರುತ್ತೆ ಅಂತಂದ್ರೆ, ಮಂಚೇಗೌಡರು ಕೂಡ ತಗೊಂಡಿದ್ದಾರೆ, GT ದೇವೇಗೌಡರು ತಗೊಂಡಿದ್ದಾರೆ, ದೇವೇಗೌಡರ ಕುಟುಂಬವೇ ತಗೊಂಡಿದೆ, ಆಮೇಲೆ ಭೈರತಿ ಸುರೇಶ್ ಹೇಳ್ತಾರೆ BJP ಅವರು ಎಕರೆಗಟ್ಟಲೆ ತಗೊಂಡಿದ್ದಾರೆ. ಎಲ್ಲರೂ ಅಪರಾಧಿಗಳಾಗಿದ್ರೆ ಆರೋಪಿಗಳ
ಆದರೆ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಹಾ ಏನು ಯಾವುದು ಮೂಡಾದಿಂದ ಅಕ್ವೈರ್ ಆಗುತ್ತೆ ಜಾಗಗಳು, ಆ ಜಾಗದಲ್ಲಿ ನಿವೇಶನ ರಚನೆ ಮಾಡಿದ್ರೆ ಅಲ್ಲೇ ಲಾಟ್ರಿ ಮೂಲಕ ಕೊಡಬೇಕು ಅಂತ ಇದೆ. ಆದ್ರೆ ದೇವನೂರು ಬಡಾವಣೆಗೆ ವಿಜಯನಗರದಲ್ಲಿ ತಗೊಂಡಿರೋದು ಮೊದಲನೇ ಅಪರಾಧ. ಓಕೆ. ಎರಡನೇದು ನಿರ್ಣಯ ಮಾಡಿರೋದೇ ಅಪರಾಧ, ನಿರ್ಣಯ ಮಾಡಿರೋದೇ ಕಾನೂನು ಬಾಹಿರ. ಸರಿ, ಆದ್ರೆ ಆ ಪ್ರಾಸಿಕ್ಯೂಷನ್ ಸಿದ್ದರಾಮಯ್ಯನವ್ರಿಗೆ ಯಾಕಾಗತ್ತೆ? ಅವರ ಪತ್ನಿ ತಪ್ಪಾದ್ರೆ ಅಲ್ಲ, ಸಿದ್ದರಾಮಯ್ಯನವರ ಮನೆಯವರಿಗೆ ಕೊಟ್ಟಿರುವ ಕಾರಣಕ್ಕೆ ಇವ್ರು ಅವಾಗ DCM ಆಗಿದ್ರು ಅನ್ನೋ ಕಾರಣಕ್ಕೆ, ಯಾವಾಗ ಒಬ್ರು ಪ್ರಭಾವಿ ವ್ಯಕ್ತಿ ಇರ್ತಾರೆ ಆ ಕಾರಣಕ್ಕೆ ಇದು ಹೆಚ್ಚು ಇದು ಪ್ರಚಾರಕ್ಕೆ. ಬಟ್ ಅವರಿಗೆ ಸಿಕ್ಕಿದ್ದು ನಿಮ್ಮ ಅವಧಿಯ ಕಾಲದಲ್ಲಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರೆನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.